ಸದ್ಯ ಈಗ ವಿಶ್ವಾದ್ಯಂತ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋದು ಅಂತ ಹೇಳಿದ್ರೆ ಅದು ಟಾಕ್ಸಿಕ್ ಸಿನಿಮಾ ಮೊದಲ ದಿನದ ಕಲೆಕ್ಷನ್ ಅನ್ನ ನಾವೀಗಾಗಲೇ ಎಲ್ಲೆಡೆ ನೋಡ್ತಾ ಇದೀವಿ. ಮೊದಲನೇ ದಿನ ಸ್ಯಾಕ್ನಿಲ್ಕ್ ವರದಿ ಪ್ರಕಾರ ಟಾಕ್ಸಿಕ್ ಸಿನಿಮಾ 140 ಕೋಟಿಯನ್ನ ಓವರ್ ಆಲ್ ಕಲೆಕ್ಷನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಅಧಿಕೃತವಾಗಿ ಗೀತು ಮೋಹನ್ ದಾಸ್ ಅವರು ಹಂಚಿಕೊಂಡಿರುವಂತಹ ಒಂದು ಪೋಸ್ಟರ್ನಲ್ಲಿ ಟಾಕ್ಸಿಕ್ ಸಿನಿಮಾ 150 ಕೋಟಿಯನ್ನ ಮೊದಲನೇ ದಿನ ಗಳಿಕೆ ಮಾಡಿದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎರಡು ವರದಿ ಇದೆ. ಸೊ ಯಾವ್ದು ಅಕ್ಯುರೇಟ್ ಅಂತ ನೀವು ಕೇಳಿದ್ರೆ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ಒಂದು ಗೀತು ಮೋಹನ್ ದಾಸ್ ಅವರೇ ಸಿನಿಮಾ ತಂಡನೇ ಹಂಚ್ಕೊಂಡಿರೋದ್ರಿಂದ ಮೋಸ್ಟ್ಲಿ ಅದೇ ಅಕ್ಯುರೇಟ್ ಇರ್ಬೋದೇನೋ ಅನ್ನೋದು ನನ್ನ ವಿಚಾರ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇ ದಿನ ಕಲೆಕ್ಷನ್ ಈಗಾಗಲೇ 140 ಕೋಟಿ ಆಗಿದೆ. ಆದ್ರೆ ಎರಡನೇ ದಿನ ಕಲೆಕ್ಷನ್ ಎಷ್ಟಾಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಎರಡನೇ ದಿನ ಅಂದರೆ ನಿನ್ನೆ ಗುರುವಾರ, ಅಂದರೆ ಸಿನಿಮಾ ರಿಲೀಸ್ ಆಗಿದ್ದು 26ನೇ ತಾರೀಕು. ಆದರೆ ಸಿನಿಮಾ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಅಂದರೆ 27ನೇ ತಾರೀಕಿನ ವರದಿಯನ್ನು ನಾವು ನೋಡೋದಾದರೆ, ಹಿಂದಿ ವರ್ಷನ್ನಲ್ಲಿ ಈ ಸಿನಿಮಾ 23 ಕೋಟಿಯನ್ನು ಗಳಿಕೆ ಮಾಡಿದೆ. ಇನ್ನು ಕನ್ನಡ ವರ್ಷನ್ನಲ್ಲಿ 8.50 ಕೋಟಿಯನ್ನು ಗಳಿಕೆ ಮಾಡಿದೆ. ಇನ್ನು ತಮಿಳು ವರ್ಷನ್ನಲ್ಲಿ 1.5 ಕೋಟಿ, ತೆಲುಗುನಿಂದ 3 ಕೋಟಿ, ಹಾಗೆ ಮಲಯಾಳಂನಿಂದ 40 ಲಕ್ಷ ರೂಪಾಯಿಯನ್ನು ನಮ್ಮ ಭಾರತದಲ್ಲಿ ಕಲೆಕ್ಟ್ ಮಾಡಿದೆ. ಓವರ್ ಆಲ್ ನಾವು ನೋಡೋದಾದರೆ 36.40 ಕೋಟಿಯಿಂದ 95 ಕೋಟಿವರೆಗೂ ಏರುಪೇರು ಆಗುತ್ತೆ. ಅಂದಾಜು ಹೇಳ್ತಿದ್ದೀನಿ ನಾನು ನಿಮಗೆ. 36 ಕೋಟಿಯನ್ನು ನಮ್ಮ ಭಾರತದಿಂದ ಕಲೆಕ್ಟ್ ಮಾಡಿರುವಂಥದ್ದು. ಇನ್ನು ಓವರ್ಸೀಸ್ನ ನಾವು ನೋಡೋದಾದ್ರೆ, ಅಂದರೆ ವಿಶ್ವಾದ್ಯಂತ ರಿಲೀಸ್ ಆಗಿರೋದ್ರಿಂದ, ಬೇರೆ ಬೇರೆ ದೇಶಗಳಲ್ಲಿ ರಿಲೀಸ್ ಆಗಿರೋದ್ರಿಂದ ಈ ಸಿನಿಮಾ ಓವರ್ ಆಲ್ ಕಲೆಕ್ಷನ್ ಅನ್ನ, ಅಂದರೆ ಗ್ರಾಸ್ ಕಲೆಕ್ಷನ್ ಅನ್ನ ನಾವು ನೋಡೋದಾದ್ರೆ, ಬೇರೆ ವಿದೇಶದಿಂದ ಬಂದಿರುವಂತಹ ಕಲೆಕ್ಷನ್ 20 ಕೋಟಿಗೂ ಹೆಚ್ಚಿದೆ ಅಂತ ಹೇಳಲಾಗ್ತದೆ. ಇನ್ನು ಎರಡನೇ ದಿನ ಈ ಸಿನಿಮಾ ಗಳಿಕೆ ಮಾಡಿರುವಂಥದ್ದು ಈಗಾಗಲೇ 36 ನಮ್ಮ ಭಾರತದಲ್ಲಾಗಿದ್ರೆ, ಇನ್ನು ವಿಶ್ವಾದ್ಯಂತ 20, ಹತ್ತತ್ರ ಏನಿಲ್ಲ ಅಂತ ಹೇಳಿದ್ರು 55 ಕೋಟಿಯನ್ನ ಇದಾಗಲೇ ಈ ಸಿನಿಮಾ ಅಂದರೆ 55ರಿಂದ 60 ಕೋಟಿಯವರೆಗೂ ಅಂದಾಜಲ್ಲಿ ಕಲೆಕ್ಷನ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಆ್ಯಂಡ್ ಇನ್ನು ಓವರ್ ಆಲ್ ಆಗಿ ಅಂದರೆ ಎರಡನೇ ದಿನ ಹಾಗೆ ಮೊದಲನೇ ದಿನ ಎರಡನೇ ದಿನ ಎರಡನ್ನೂ ನಾವು ಕ್ಯಾಲ್ಕುಲೇಟ್ ಮಾಡಿ ಒಂದು ವರದಿಯನ್ನು ಕೊಡಬೇಕಪ್ಪ ಅಂತ ಹೇಳಿದ್ರೆ, ಸ್ಯಾಕ್ನಿಲ್ಕ್ ಪ್ರಕಾರ ಅಥವಾ ಬೇರೆ ಬೇರೆ ವೆಬ್ಸೈಟ್ಗಳ ಪ್ರಕಾರ ನೋಡೋದಾದರೆ ಇನ್ನೂ ಇದ್ರ ಬಗ್ಗೆ ಅಧಿಕೃತವಾದಂತಹ ಮಾಹಿತಿ ಸಿಕ್ಕಿಲ್ಲ. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಈಗಾಗಲೇ 2 ದಿನದ ಕಲೆಕ್ಷನನ್ನು ನಾವು ಟಾಕ್ಸಿಕ್ ಸಿನಿಮಾದು ಮಾತಾಡ್ತೀವಿ ಅಂತ ಹೇಳಿದ್ರೆ, 196ರಿಂದ 198 ಕೋಟಿಯನ್ನು 2 ದಿನದ ಮಟ್ಟಿಗೆ ಟಾಕ್ಸಿಕ್ ಕಲೆಕ್ಷನ್ ಮಾಡಿದೆ ಅಂತ ಈಗಾಗಲೇ ಹೇಳಲಾಗ್ತದೆ. ಸೊ ಮೂರನೇ ದಿನ ಇವತ್ತು ಫ್ರೈಡೆ ಆಗಿರೋದ್ರಿಂದ ಇವತ್ತು ಕೂಡ ಟಾಕ್ಸಿಕ್ ಸಿನಿಮಾ ಒಂದು ಅದ್ಭುತವಾದಂತಹ ಗಳಿಕೆಯನ್ನು ಮಾಡುವಂತಹ ಚಾನ್ಸಸ್ ಇದೆ. ಇನ್ನು ವೀಕೆಂಡ್ಸ್ ಬಂದರೂ ಕೂಡ ಸಾಕಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಅವರ ಪಾರ್ಟ್ನರ್ಸ್ ಜೊತೆನೋ ಅಥವಾ ಫ್ರೆಂಡ್ಸ್ ಜೊತೆನೋ ಕೊಲೀಗ್ಸ್ ಜೊತೆನೋ ಸಿನಿಮಾನ ಹೋಗಿ ನೋಡುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕಂದರೆ ಸ್ಯಾಟರ್ಡೇ ಸಂಡೇ ಇರೋದ್ರಿಂದ ಫ್ರೀಯಾಗೂ ಕೂಡ ಇರ್ತಾರೆ ತುಂಬ ಜನ, ನೋಡುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಸೊ ಈಗ ಈ ಒಂದು ಥರ್ಸ್ಡೇ ಏನು ನಾವು ನೋಡ್ತಿರ್ತೀವಿ, ಇದು ವೀಕ್ ಡೇ ಆಗಿರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಒಂದು ಗಳಿಕೆಯಲ್ಲಿ ಏರುಪೇರಾಗಿದೆ ಫಸ್ಟ್ ಡೇಗೆ ಕಂಪೇರ್ ಮಾಡಿದ್ರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವೀಕೆಂಡ್ಸ್ ಯಾವ ರೀತಿಯಾದಂತಹ ಕಲೆಕ್ಷನನ್ನು ಮಾಡುತ್ತೆ ಚಿತ್ರತಂಡ ಅಂತ ಕೂಡ ನಾವು ವೆಯ್ಟ್ ಮಾಡಿ ನೋಡಬೇಕಾಗಿದೆ. ಇನ್ನು ಇದರ ಜೊತೆಯಲ್ಲಿ ಈಗಾಗಲೇ ಈ ಸಿನಿಮಾವನ್ನು ನಿರ್ದೇಶನ ಮಾಡಿರುವಂಥದ್ದು ಗೀತು ಮೋಹನ್ ದಾಸ್ ಅವರು. KVN ಪ್ರೊಡಕ್ಷನ್ಸ್ ಹಾಗೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅವರ ಒಂದು ಕಾಂಬಿನೇಷನ್ ಅಲ್ಲಿ, ಅಂದರೆ ಜಂಟಿಯಾಗಿ ಮಾಡಿರುವಂತಹ ಸಿನಿಮಾ ಈ ಟಾಕ್ಸಿಕ್ ಸಿನಿಮಾ. ಇದರಲ್ಲಿ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ರುಕ್ಮಿಣಿ ವಸಂತ್, ನಟ ರಾಕಿಂಗ್ ಸ್ಟಾರ್ ಯಶ್ ಅವರು, ಹಾಗೆ ನಯನತಾರಾ, ತಾರಾ ಸುತಾರಿಯಾ, ಹುಮಾ ಕುರೇಶಿ, ಅಕ್ಷಯ್ ಒಬರಾಯ್, ಹೀಗೆ ಕಿಯಾರಾ ಅಡ್ವಾನಿ ಸೇರಿದಂತೆ ಸಾಕಷ್ಟು ನಟ ನಟಿಯರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾ ಒಂಥರ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಇದು ದೊಡ್ಡೋರ್ಗೆ ಅಂತ ಮಾಡಿರುವಂತಹ ಸಿನಿಮಾ. ಚಿಕ್ಕ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಥಿಯೇಟರ್ಗೆ ಕರ್ಕೊಂಡು ಬರಬೇಡಿ ಅಂತ ಹೇಳಿರುವಂತಹ ಸಿನಿಮಾ. A ಸರ್ಟಿಫಿಕೇಟ್ ಇರುವಂತಹ ಸಿನಿಮಾ, 18+ ಸಿನಿಮಾ ಈ ಟಾಕ್ಸಿಕ್ ಸಿನಿಮಾ. ಈಗಾಗಲೇ ಹಾಲಿವುಡ್ಡಿಂದ, ಬಾಲಿವುಡ್ಡಿಂದ, ಸ್ಯಾಂಡಲ್ವುಡ್, ಕಾಲಿವುಡ್, ಮಾಲಿವುಡ್, ಟಾಲಿವುಡ್ ಎಲ್ಲ ಕಡೆ ಕೂಡ ಈ ಟಾಕ್ಸಿಕ್ ಸಿನಿಮಾ ನೆಕ್ಸ್ಟ್ ಲೆವೆಲಲ್ಲಿ ಸದ್ದು ಮಾಡ್ತಾ ಇದೆ. ಯಾರೆಲ್ಲ ಸಿನಿಮಾವನ್ನು ನೋಡಿಲ್ಲ ಅವರೆಲ್ಲ ಹೋಗಿ ಥಿಯೇಟರ್ನಲ್ಲಿ ಸಿನಿಮಾ ಮಾಡಿ ಪೈರಸಿಯನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.